12 ಅವರ್ಸು ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ರೆ ಎಷ್ಟಾಗ್ಬೋದು ಅರ್ನಿಂಗ್ಸು. ಸಿಟಿಗೆ ಹೋಗಿ ಡ್ಯೂಟಿ ಮಾಡೋಣ ಅಂತಂದರೆ ಅಲ್ಲೂ ಡ್ಯೂಟಿ ಇಲ್ಲ. ಬ್ಯಾಡ್ ನ್ಯೂಸು, ಕಂಪ್ನಿ ಬಿಟ್ಟು ಹತ್ತತ್ರ 1 ತಿಂಗಳಾಯ್ತು ಕರೆಕ್ಟ್. ಬೇಜಾರಾಗಿ ಡ್ಯೂಟಿ ಇಲ್ದಿರ ಗಾಡಿ ಕ್ಲೀನ್ ಮಾಡಿಸ್ತಾ ಇದ್ದೇನೆ. 32 ಗಾಡಿ ಇದ್ದಿದ್ದು ಡೈರೆಕ್ಟ್ 42 ಗಾಡಿ ಆಗೋದು, 10 ಗಾಡಿ ಎಕ್ಸ್ಟ್ರಾ. ನಾನು ಏನು ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ನೋ ಅದು ಚಾಲೆಂಜ್ ಥರನೇ ಇರಲಿಲ್ಲ ಬಿಡ್ರಿ. ಎಲ್ಲ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಕಮೆಂಟ್ ಸೆಕ್ಷನ್ ದಯವಿಟ್ಟು ಬೇಗ ಹೋಗ್ಬಿಡ್ರೆ. ನನ್ನ ಮಗನ ಇವಾಗ ಜ್ಞಾಪನ ಬಂದೈತೆ ಯೂಟ್ಯೂಬ್ ಅದು ಇದು ಅಂತ. ಏನಕ್ಕಪ್ಪ ಅಂದರೆ ಮನೆ ಹತ್ರ ಸ್ವಲ್ಪ ಯಾವುದೋ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಇತ್ತು, ಆ ಕಾರಣದಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬ್ಯಾಡ್ ನ್ಯೂಸು, ಕಂಪ್ನಿ ಬಿಟ್ಟು ಹತ್ತತ್ರ 1 ತಿಂಗಳಾಯಿತು ಕರೆಕ್ಟಾಗಿ. ಸುಮಾರು 1 ತಿಂಗಳಾಯಿತು ಕಂಪ್ನಿ ನಾನು ಡ್ಯೂಟಿ ಮಾಡ್ತಾ ಇಲ್ಲ ಕಂಪ್ನಿ ಡ್ಯೂಟಿ. ಇವಾಗ ಏನಿದ್ರು ಪರ್ಸ್ನಲ್ಲು ಮತ್ತು ಫ್ರೀ ಟೈಮಲ್ಲಿದ್ದಾಗ ಓಲಾ ಉಬರ್ ಮಾಡ್ತಾಯಿದ್ದೇನೆ. ಇದು ನಮ್ಮ ಕರೆಂಟ್ ಪರಿಸ್ಥಿತಿ ಹೀಗೈತೆ. ಇನ್ನೂ ಸದ್ಯಕ್ಕೆ ಯಾವುದೂ ಕಂಪ್ನಿ ಅಟ್ಯಾಚ್ ಮಾಡಿಲ್ಲ. ಮುಂದಕ್ಕೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಕಂಪ್ನಿಗೆ ಅಟ್ಯಾಚ್ ಮಾಡ್ದಿರ ಇರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಮುಂದಕ್ಕೆ, ಅದೊಂದು ಅಪ್ಡೇಟ್ ಕೊಡ್ತೀನಿ. ಇವತ್ತು ಮೇಯ್ನ್ ವಿಷಯ ಇನ್ನೇನಪ್ಪ ಅಂತಂದರೆ, ಇವತ್ತು ಆ್ಯಕ್ಚುಲಿ ಟೈಮ್ ಬಂದು 12 ಗಂಟೆ ಆಗ್ತಾ ಬರ್ತಾಯಿದೆ ನೋಡ್ಬೋದು. ನಾನು ಇವಾಗ ಮನೆಯಿಂದ ಹೊರಟಿದ್ದೀನಿ. ಸಿಟಿಗೆ ಹೋಗ್ಬೇಕಾದ್ರೆ ಹೊಸಕೋಟೆಗೆ ಹೋಗಬೇಕು. ಹೊಸಕೋಟೆಗೆಲ್ಲ ಕನ್ಮಗಳಿಗೆ ಹೋಗಬೇಕು ನಾನು ಡ್ಯೂಟಿ ಬರಬೇಕು ಅಂತಂದರೆ. ಆ ಕಾರಣದಿಂದ ಹೋಗ್ತಾಯಿದ್ದೀನಿ. ಅಲ್ಲಿ ಹೋದ್ಮೇಲೆ ಟೈಮಿಂಗ್ಸು ಅಲ್ಲಿ ಏನು ತೋರಿಸುತ್ತೋ ಆ ಟೈಮಿಂಗ್ಸಿಂದ ಸ್ಟಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಟೈಮಿಂಗ್ಸ್ ಅಂದರೆ 12 ಅವರ್ಸು ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ರೆ ಎಷ್ಟಾಗ್ಬೋದು ಅರ್ನಿಂಗ್ಸು. 12 ಅವರ್ಸು ಚಾಲೆಂಜ್ ತೊಗೊತಾ ಇದ್ದೀನಿ. ಓಲಾ ಊಬರ್ ರ್ಯಾಪಿಡೋಲ್ಲಿ ಮಾಡೋ ಡ್ಯೂಟಿ. ರ್ಯಾಪಿಡೋಲ್ಲಿ ಮಾಡೋದಕ್ಕಿಂತ ಮೀಟ್ರ್ ಟ್ಯಾಕ್ಸಿ ಓಡಿಸ್ತೀನಿ. ರ್ಯಾಪಿಡೋಲ್ಲಿ ಅಕಸ್ಮಾತ್ ನಾನು ಡ್ಯೂಟಿ ತೊಗೊಂಡ್ರೆ ಬೆಳಗ್ಗೆಯಿಂದ ನಾಷ್ಟ ಕೂಡ ಮಾಡಿಲ್ಲ, ಹೊಟ್ಟೆ ಎಷ್ಟೋಗ್ತೈತೆ. ಅರ್ಜೆಂಟಾಗಿ ಇಲ್ಲೇ ಮನೆ ಹತ್ರ ಒಂದು ಉಡುಪಿ ಐತೆ, ಕಾಣಿಸ್ತೈತಲ್ಲ, ಏನೋ ತಿಂಗ ಬಂದ್ಬಿಡೋಣ. ಸ್ನೇಹಿತರ, ಒಂದು ರೌಂಡು ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಸುಸ್ತಾಗ್ಬಿಟ್ಟಿದ್ರಿ, ಬೆಳಗ್ಗೆ ನಾಷ್ಟನೂ ಮಾಡಿರಲಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಸುಸ್ತು ಅನ್ಸ್ಬಿಟ್ಟಿದ್ದು. ಹೋಗಿ ಊಟ ಗೆಟ್ಟೆಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ನೋಡಿದ್ರೆ 12:15 ಆಗ್ತಾ ಬರ್ತೈತೆ, 12:19. ನಾನು ಇನ್ನು ಹೊಸಕೋಟೆಗೆ ಹೋಗೋಷ್ಟೊತ್ತಿಗೆ 12:30 ಆಗ್ಬೋದು. 12:30 ಅಂದರೆ 12:30 ಸ್ಟಾರ್ಟ್ ಮಾಡೋರು ಡ್ಯೂಟಿ. ಕರೆಕ್ಟಾಗಿ 12 ಅವರ್ಸ್ ಡ್ಯೂಟಿ ಎಂಡ್ ಮಾಡ್ತೀನಿ. ಎಷ್ಟಾಗ್ಬೋದು ಅರ್ನಿಂಗ್ಸು ಅಂತ ಇವತ್ತು ಚಾಲೆಂಜ್ ಮಾಡ್ತಾ ಇರೋದು. ಇನ್ನೂ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ರಿ ಅಂತ ಹೇಳ್ತೀನಿ. ಸಿಗೋಣ ಬರೀ ಡೈರೆಕ್ಟಾಗಿ ಡ್ಯೂಟಿ ಶುರು ಹಚ್ಕೊಂಬಿಡೋಣ. ಸ್ನೇಹಿತರೆ, ಮುಂಚೆ ಥರ ಇವಾಗ ಓಲಾ ಊಬರು ರ್ಯಾಪಿಡೋ ಹಂಗೆ ಐತೆ. ಓಲಾ ಊಬರ್ ಮಾತ್ರ ಫುಲ್ ಡಿಫ್ರೆಂಟ್ ಚೇಂಜ್ ಆಗಿಬಿಡೈತೆ. ಏನಪ್ಪ ಚೇಂಜಸ್ ಅಂತಂದರೆ, ರೀಚಾರ್ಜ್ ಪ್ಲ್ಯಾನ್ಗಳು, ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತ ಕೊಡ್ತಾ ಇದ್ದೀನಿ ಗೊತ್ತಾ. ಮುಂಚೆ ನಾನು ಡ್ಯೂಟಿ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಈ ಥರ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅದು ಇದು ಏನೂ ಇರಲಿಲ್ಲ. ಆ ಟೈಮಲ್ಲಿ ಇನ್ಸೆಂಟಿವ್ ಕೊಡ್ತಾಯಿದ್ದ, ಹಳೆ ಗಾಡಿ ಇದ್ದಾಗ ಮಾತಾಡ್ತಾ ಇರೋದು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ಗಾಡಿ ಬಂದಮೇಲೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಏನು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇರಲಿಲ್ಲ. ಇತ್ತೀಚೆಗೆ ಒಂದು ವರ್ಷದಿಂದ ಅನ್ಕೊತೀನಿ, ಒಂದು ವರ್ಷದಿಂದ ಮಾಡ್ತಾನೆ ಅವರೇ ಈ ಪ್ಲ್ಯಾನ್ಗಳು ಅದು ಇದು ಅಂತ. ಮುಂಚೆ ಎಷ್ಟು 90 ರೂಪಾಯಿ 70 ರೂಪಾಯಿ ಏನೋ ಇತ್ತು ನಾನು ರೀಚಾರ್ಜ್ ಮಾಡಬೇಕಾದ್ರೆ. ಇವಾಗ ಅಣ್ಣ ಏಕೈಕಿ ಒಂದು ದಿವಸಕ್ಕೆ 170 ರೂಪಾಯಿ ಮಾಡೋನೆ, 169 ರೂಪಾಯಿ ತೋರಿಸ್ತೀನಿ ನೋಡ್ರಿ ಎಷ್ಟಾಗೈತೆ. ಇಲ್ಲ ನೋಡ್ರಿ, ಒಂದು ದಿವಸಕ್ಕೆ 169 ರೂಪಾಯಿ, 3 ದಿವಸಕ್ಕೆ 449 ರೂಪಾಯಿ, 7 ದಿವಸಕ್ಕೆ 949 ರೂಪಾಯಿ, 15 ದಿವಸಕ್ಕೆ 1600 ರೂಪಾಯಿ, ಒಂದು ತಿಂಗಳಿಗೆ 2500 ರೂಪಾಯಿ. ಏನು ನನ್ನ ಮಕ್ಕಳು ದೋಖ ಮಾಡ್ತಾವ್ರೆ ಇವರು. ಆಮೇಲೆ ಇದೇ ಥರ ಊಬರಲ್ಲಿ 200 ರೂಪಾಯಿ ಡಮಾರು. ಮುಂಚೆ 150 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ ಎಕ್ಸ್ಟ್ರಾ ಬೇರೆ ಅಣ್ಣಂಗೆ. ಅವ್ನು ಹೆಂಗೆ ಗೊತ್ತಾ, ಊಬರಲ್ಲಿ ಹೇಳ್ಬಿಡ್ತೀನಿ ಗಳಿಸ್ಕೊಳ್ರಿ ಮಜಾ ಅಣ್ಣಂದು. ಊಬರಲ್ಲಿ ಫಸ್ಟ್ ಡ್ಯೂಟಿ ಮಾತ್ರ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆದಮೇಲೆ ಸೆಕೆಂಡ್ ಡ್ಯೂಟಿ ಕೊಡೋದೇ ಇಲ್ಲ. ಕೊಟ್ರು ನೀನು ಅಕ್ಸೆಪ್ಟ್ ಬರ್ತೀವಿ ಗೊತ್ತಾ, ಮ್ಯಾಚಿಂಗ್ ತಿರುಗ್ತಾನೆ ಇರ್ತದೆ, ಮ್ಯಾಚ್ ಆಗಲ್ಲ ನಿಮಗೆ. ಫಸ್ಟ್ ಡ್ಯೂಟಿ ಕಮಿಷನ್ ಕಿತ್ಕೊಳಕ್ಕೆ ಮಾತ್ರ ನನ್ನ ಮಗ ಡ್ಯೂಟಿ ಕೊಡ್ತಾನೆ, ಅದಾದ್ಮೇಲೆ ಡ್ಯೂಟಿನೇ ಕೊಡೋಲ್ಲ. ಇದೊಂದು 4ನೇ ಸರಿ ಎಕ್ಸ್ಪೀರಿಯನ್ಸ್ ಆಗ್ತಾರದು ನನಗೆ. ಒಂದು 2 ವಾರದಿಂದ ಡ್ಯೂಟಿ ಮಾಡಿದೆ ಓಲಾ ಊಬರು. ಆ ಎಕ್ಸ್ಪೀರಿಯನ್ಸ್ ಮೇಲೆ ನನಗೆ ಹೇಳ್ತಾ ಇರೋದು. ಸಿಕ್ಕಾಬಿಟ್ಟೆ ದೋಖ ಮಾಡ್ತಾವ್ರೆ. ಕಮಿಷನ್ 0% ಕಮಿಷನ್ ಅಂತಾರೆ, ಇದರಲ್ಲೂ ಕಾಸು ತಿಂತಾರೆ, ಅದರಲ್ಲೂ ಕಾಸು ತಿಂತಾರೆ, ಎಲ್ಲ ಕಾಸೆ. ಅಯ್ಯೋ ಅವ್ನು ರ್ಯಾಪಿಡೋ ಆದರೆ ಅವ್ನು ರೇಟೇ ಕೊಡೋಲ್ಲ, ವೇಸ್ಟ್ ಅದು ಮಾಡಿ. ಇವ್ರೇನು ರೇಟ್ ಕೊಡ್ತಾರೆ ಅಂತಲ್ಲ, ಈ ನನ್ನ ಮಕ್ಕಳು ಕೊಡೋಲ್ಲ. ಏನೋ ಹೊಟ್ಟೆಪಾಡಿ ಯಾವುದೂ ಇಲ್ಲ, ವಿಧಿ ಇಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ರ್ಯಾಪಿಡೋ ಏನು ಬಂತು ಅಂದರೆ ನಾವು ಮೀಟ್ರ್ ಟ್ಯಾಕ್ಸಿ ಹಾಕ್ಕೊಂಡು ಓಡಿಸ್ತಾ ಇದ್ದೀರಿ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಹತ್ರ ಕೇಳೋದು, ಓಕೆ ಆದರೆ ಮಾಡೋದು. ನೋಡಿರಿ 12:40 ಆಯಿತು, ಇನ್ನೂ ಒಂದೇ ಒಂದು ಡ್ಯೂಟಿ ಕೈಯ ಅಂದಿಲ್ಲ. ಇಲ್ಲ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲೇ ಕೂತಿದ್ದೀನಿ. ನೋಡಬೇಕು ಏನು ಮಾಡ್ತಾನೋ. ಇನ್ನೊಂದು ಸ್ವಲ್ಪ ಕೊಡಲಿಲ್ಲ ಅಂದರೆ CNG ಬೇರೆ 4 ಪಾಯಿಂಟ್ ಐತೆ. ಕಟ್ಟಮಲ್ಲೂರು CNG ಹಾಕಿಸ್ಕೊಂಡು ಹಂಗೆ ಒಂಚೂರು ಕನ್ಮಂಗ್ಲ ಕಡೆ ಹೋಗೋಣ. ಅಲ್ಲೇನು ಬಿತ್ತು ಅಂದರೆ ಅಲ್ಲಿಂದ ಡ್ಯೂಟಿ ಶುರು ಮಾಡಿದ್ರೆ ಆಯಿತು. CNG ಬಂದಾಗ ಬಂದಿದ್ರೆ ನಮ್ಮ ಕಟ್ಟಮಲ್ಲೂರು ಹತ್ರ ಇರೋದು, ಫುಲ್ ಮಾಡಿಸ್ಕೊಂಡು ಡ್ಯೂಟಿ ಶುರು ಹಚ್ಕೊಂಡ್ಬಿಡೋಣ. CNG ಫುಲ್ ಇತ್ತು ಅಂದರೆ ಟೆನ್ಷನ್ ಇರೋಲ್ಲ, ಯಾಕಂದರೆ ಮತ್ತೆ ಕಸ್ಟಮರ್ ಹಿಡಿದ್ರೆ ಹಾಕ್ಸಕ್ಕೆ ನಿಲ್ಲಿಸ್ಬೇಕು, ಇಳಿಸ್ಬೇಕು, ಅದೊಂದು ತಲೆನೋವು. ಇಲ್ಲಿ ಫುಲ್ ಮಾಡಿಸ್ಕೊಂಡ್ಬಿಟ್ರೆ ಯಾವುದೇ ಥರ ಟೆನ್ಷನ್ ತಲೆನೋವಿರಲ್ಲ.
ಸ್ನೇಹಿತರೆ ಫೈನಲಿ ಫಸ್ಟ್ ಡ್ಯೂಟಿ ಮುಗೀತು. ಅಲ್ಲಿಂದ ಖಾಲಿ ಏನಪ್ಪ ಬರೋದು ಅಂತ ಇಲ್ಲಿಗೆ ಎತ್ಕೊಂಡೆ. ಟೋಟಲಾಗಿ ಎಷ್ಟು ಕೊಟ್ಟಪ್ಪ ಅಂತಂದರೆ 242 ರೂಪಾಯಿ ಖಾಲಿಯಾಗಿ ಬರೋದು ಅಂತ ಚಿಕ್ಕಡಿ ರೂಟಿ ಎತ್ತಕೊಂಬಂದ್ಬಿಟ್ಟೆ. 10 ಕಿಲೋಮೀಟ್ರ್ ಇತ್ತು ಕರೆಕ್ಟಾಗಿ ಎತ್ಕೊಂಡು ಡ್ರಾಪ್ ಮಾಡಿದೆ. ಊಬರಲ್ಲಿ ಡ್ಯೂಟಿ ಕೊಡ್ತಾವನೆ ವರ್ಸ್ಟ್ ಅನ್ಕೊಳ್ರಿ. 38 ಕಿಲೋಮೀಟ್ರಿಗೆ 1.5 ಅವರ್ ತೋರಿಸ್ತೈತೆ, ಬರೀ 700 ರೂಪಾಯಿ ಕೊಡ್ತಾವಲ್ಲಿ. ಏನರಲ್ಲಿ ಹೊಡಿಬೇಕು ಹೇಳ್ರಿ ಊಬರ್ಗೆ. ಅಯ್ಯೋ ದೇವ್ರೆ. ಫಸ್ಟ್ ಡ್ಯೂಟಿ ಫೈನಲ್ ಕಂಪ್ಲೀಟ್ ಆಯಿತು, 242 ರೂಪಾಯಿ. ನೆಕ್ಸ್ಟ್ ಇನ್ನೊಂದು ಡ್ಯೂಟಿ ಮುಗಿದೋದ್ರೆ ಇದು ಏನಪ್ಪ ರೀಚಾರ್ಜ್ ಖಾಲಿ ಆಗಿಬಿಡುತ್ತೆ ರ್ಯಾಪಿಡೋಲ್ಲಿ. ನಾನು ರೀಚಾರ್ಜ್ ಬೇಡ ಮಾಡಬೇಕು. ಬನ್ನಿ ಇಲ್ಲ ನೆರಳು ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡು ನಾನು ಅದು ಮರದ ಕೆಳಗಡೆ ಆಯ್ತಲ್ಲ ಬಿಸಿಲಿಗೆ ಬೆಂದೋಗ್ತಾಯಿದ್ರು. ಎ ಸಿ ಹಾಕ್ಕೊಂಡಿದ್ರು. ಎ ಸಿ ಆನಳ್ಳಿ ಐತೆ, ಬಟ್ ಆದ್ರೂ ಬಿಸಿ ಅಪ್ಪ ನೆಕ್ಸ್ಟ್ ಲೆವೆಲ್ಲು. ಸ್ನೇಹಿತರೆ ವೈಟ್ ಫೀಲ್ಡಿಂದ ಮತ್ತು ಡೈರೆಕ್ಟ್ ಏರ್ಪೋರ್ಟ್ ಎತ್ತಾಕ್ಬಿಟ್ಟ ರ್ಯಾಪಿಡೋ ಅಲ್ಲಿ. ಅದು ಕಮ್ಮಿ ರೇಟ್ ಕೊಟ್ಟಿದ್ದ, ಬಟ್ ಕಸ್ಟಮರ್ ಹತ್ರ ನಾನು ಎಕ್ಸ್ಟ್ರಾ ಮಾತಾಡಿಕೊಂಡು ಕರ್ಕೊಂಬಂದು ಡ್ರಾಪ್ ಮಾಡಿ. ಎಲ್ಲಪ್ಪ ಇದ್ದೀನಿ ಅಂದರೆ T2 ಟರ್ಮಿನಲ್ 2 ಹತ್ರ ಇದ್ದೀನಿ, ನೋಡ್ತಾ ಇರ್ಬೋದು. ಕರೆಕ್ಟಾಗಿ ಎಷ್ಟು ಮಾತಾಡ್ಕೊಂಡು ಹೋಗಿದೆ ಅಂದರೆ 1300 ರೂಪಾಯಿ ಮಾತಾಡ್ಕೊಂಡು ಬಂದಿದ್ದೆ ಅವ್ರ ಹತ್ರ. ನನಗೆ ತೋರಿಸಿದ್ದು 970 ರೂಪಾಯಿನ ತೋರಿಸಿತ್ತು ವೈಟ್ ಫೀಲ್ಡಿಂದ. ನಾನು 1350 ರೂಪಾಯಿ ಮಾತಾಡಿಕೊಂಡು ಕರ್ಕೊಂಡು ಡ್ರಾಪ್ ಮಾಡಿದೆ. ಪರವಾಗಿಲ್ಲ, ಲಾಸ್ ಏನಿಲ್ಲ, ಮಾಡ್ಬೋದು. ಡ್ಯೂಟಿ ಇಲ್ಲಿದ್ದಾಗ ಅಟ್ಲೀಸ್ಟ್ ಇದನ್ನು ಯಾವುದೋ ಒಂದು ಮಾಡ್ಕೊಂಬಂದ್ರೂ ಬಚಾವಾಯ್ತದೆ. ಇವಾಗ ಇಲ್ಲಿಂದ ನೆಕ್ಸ್ಟು ಯಾವುದೋ ಒಂದು ಹಾಕ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಓಲಾಲ್ಲಿ ಇನ್ನೂ ಒಂದು 50-60 ಗಾಡಿ ತೋರಿಸ್ತಾ ಇದೆ. ಇದೇನದು ಆಲ್ರೆಡಿ ಟೋಕನ್ 2 ತೋರಿಸ್ತಾ ಇದೆ. ಇಷ್ಟು ಬೇಗ ನೋಡ್ರೆ 2 ಗಾಡಿ ಐತೆ ಅಂತ ತೋರಿಸ್ತೈತೆ. ನೋಡೋಣ. ಊಬರಲ್ಲಿ ಇನ್ನೊಂದು ಅದು 300 ಗಾಡಿ ಇತ್ತು ಆಗಲೇ. 321 325 ಗಾಡಿ ಐತೆ. ನೋಡೋಣ ಊಬರಲ್ಲೋ ಇಲ್ಲ ಓಲೋ ಯಾವ್ದ್ರಲ್ಲಿ ಹಾಕೊಂಡು ಹೋಗೋದು ಯೋಚನೆ ಮಾಡೋಣ. ಬನ್ನಿ ಇವಾಗ ಆಚೆ ಕಡೆ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡೋಣ ಗಾಡಿನ. ಸ್ನೇಹಿತರ ಮಧ್ಯಾಹ್ನ ಬಂದವನು ಕರೆಕ್ಟಾಗಿ ಒಂದು 3:30 ಅನ್ಕೊಳ್ರಿ. 3-4 ಗಂಟೆ ಆಗಿತ್ತು. 3:30 ನಾನು ಏರ್ಪೋರ್ಟಿಗೆ ಬಂದಾಗ ಅನಿಸುತ್ತೆ. ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ, ಮರ್ತ್ಕೊಂಬಿಟ್ಟೆ. ಇನ್ನೂ ಇಲ್ಲೇ ಬಿದ್ದಿದ್ದೀನಿ. ಎಷ್ಟು ಗಾಡಿ ತೋರಿಸ್ತಾಯಿತ್ತಪ್ಪ ಅಂತ ತೋರಿಸ್ತೀನಿ ನೋಡ್ರಿ. ಅವಾಗ ಬಂದಾಗ 300 ಚಿಲ್ಲರೆ ಅಂತ ತೋರಿಸ್ತಾಯಿತ್ತು ಊಬರಲ್ಲಿ. ಇವಾಗ ಒಂದು 241 ಗಾಡಿ ಇಲ್ಲ 245 ಗಾಡಿ ತೋರಿಸ್ತೈತೆ. ಟೈಮ್ ಬಂದು ನೀವೇ ನೋಡ್ಬೋದು 6:49. ಯಾವಾಗ ನಾನು ಮಧ್ಯಾಹ್ನ ಬಂದಿದ್ದು, ಇದರಲ್ಲಿ ಡ್ಯೂಟಿ ಇಲ್ಲ. ಓಲಾಲ್ಲಿ ತೋರಿಸ್ತೀನಿ ನೋಡ್ರಿ. ಓಲಾಲ್ಲಿ ಅವ ಇನ್ನು ಮೇಲೆ ಕೆಳಗಡೆ ಆಗ್ತಾನೆ ಐತೆ. ನನಗನ್ಸ್ದಂಗೆ ಇದರಲ್ಲಿ ಡ್ಯೂಟಿ ಕೊಡಲ್ಲ ಅವನ ಅಣ್ಣ ಶಿಷ್ಯ ಓಲಾಲ್ಲಿ. ಅವಾಗಲೇ 46 ಗಾಡಿ ತೋರಿಸ್ತಾ ಇತ್ತು. ಇವಾಗ ನೋಡ್ರೆ ಅಣ್ಣ ತಿರ್ಗಾ 50 ಗಾಡಿ ಮಾಡೋರೆ. ಏನು ನಾನು ಬಂದಾಗ 02 ಅಂತ ತೋರಿಸಿದ್ದೆ ನಿಮಗೆ. ಬಟ್ ಆ್ಯಕ್ಚುಲಿ ಆಚೆ ಏರ್ಪೋರ್ಟಿಂದ ಒಂಚೂರು ಆಚೆ ಬಂದೆ, ಬೇಗೂರು ರೋಡ್ಗೆ ಹಿಂದೆಗಡೆಗೆ ಬಂದೆ ಟೀ ಕುಡಿಯೋಣ ಅಂತ. ಇಲ್ಲಿಗೆ ಬಂದಾಗ ಕರೆಕ್ಟಾಗಿ 67 ಗಾಡಿ ತೋರಿಸ್ದ. ಇವಾಗ ನೋಡಿದ್ರೆ ಎಷ್ಟು ಟೈಮ್ ಇವಾಗ ಹೇಳಿದ್ನಲ್ಲ, ಟೈಮು 6:50 ಆಗ್ತಾ ಬರ್ತೈತೆ. ಇವಾಗ ನೋಡಿದ್ರೆ 50 ಗಾಡಿ ತೋರಿಸ್ತಾವನೆ. ನಾನು ಅವಾಗಲೇ ಒಂದು ಅರ್ಧ ಗಂಟೆ ಹಿಂದೆಗಡೆ 46 ಗಾಡಿ ತೋರಿಸಿದ್ದ. ತಿರ್ಗಾ 4 ಗಾಡಿ ಜಾಸ್ತಿ ಮಾಡೋನೆ. ಇವ್ನು ಮೇಲೆ ಕೆಳಗಡೆ ಅವಾಗ ಮಾಡ್ತಾ ಇರ್ತಾನೆ ನಾನು ಇಷ್ಟ ಬಂದಂಗೆ. ಇದೊಂದು ಓಲಾ ಹತ್ರ ಸಿಕ್ಕಾಪಟ್ಟೆ ದೊಡ್ಡ ತಲೆನೋವು. ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ ಖಾಲಿ ಹೋಗೋ ಬದಲು ಇಲ್ಲಿಂದನೇ ಹಾಕ್ಕೊಂಡು ಹೋಗೋಣ ಅಂತ. ಬಟ್ ಇದೇ ಫಸ್ಟ್ ಟೈಮು ಅಂದರೆ ನಾನು ಹಳೆ ಗಾಡಿ ಇದ್ದಾಗ ಮಾಡ್ತಾಯಿದ್ದೆ ಏರ್ಪೋರ್ಟಿಂದ ಡ್ಯೂಟಿಗಳು. ಈ ಗಾಡಿ ತಗೊಂಡಾಗಿಂದ ಒಂದೇ ಒಂದು ಡ್ಯೂಟಿ ಕೂಡ ಇಲ್ಲಿಂದ ಹಾಕ್ಕೊಂಡೋಗಿಲ್ಲ. ಅಂದರೆ ಚಿಕ್ಕ ಗಾಡಿಯಲ್ಲಿ ಹಾಕ್ಕೊಂಡೋಗಿ ಪ್ರೈಮಲ್ಲಿ ಎಮರ್ಜೆನ್ಸಿ ಹೋಗ್ಬೇಕಲ್ಲ ಅಂತ. ಇವತ್ತು 2 ಎಕ್ಸೆಲಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಕಾಯ್ಕೊಂಡು ಕೂತಿರೋದಿಲ್ಲ. ಈ ಇಷ್ಟೊತ್ತೆಲ್ಲ ಕಾಯೋದೆಲ್ಲ ಬಿಡ್ರಿ. ಏರ್ಪೋರ್ಟಿಗೆ ಬಂದಮೇಲೆ ನೋಡೋಣ. ಇವತ್ತು ಹೆಂಗೋ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ತಿರ್ಗಾ ಖಾಲಿ ಹೋಗೋ ಬದಲು ಯಾವುದೊಂದು ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇರೋದು. ನಮ್ಮ ಹುಡುಗ ಕೂಡ ಅದೇ ಅಂದ. ಇನ್ನೇನು 50 ಗಾಡಿ ತೋರಿಸ್ತೈತೆ. ಒಂದು ಮಿಡ್ ನೈಟ್ ಒಂದು 1 ಗಂಟೆ ಅಷ್ಟೊತ್ತಿಗೆಲ್ಲ ಕೊಟ್ಬಿಡ್ತಾನೆ. ಕೊಟ್ಟರೆ ಪರವಾಗಿಲ್ಲ, ಹಾಕೊಂಡು ಬಂದ್ಬಿಡು ಅಂತ ಹೇಳೋನೆ. ಅದೇದ್ಮೇಲೆ ಇಲ್ಲೇ ಕೂತಿರೋದು. ನೋಡೋಣ ಗಾಡಿ ಟೋಟಲಾಗಿ ಎಷ್ಟು ಕಿಲೋಮೀಟ್ರ್ ಓಡಾಯ್ತಪ್ಪ ಅಂತ ಕೇಳ್ಬೋದು ನೀವು. ಟೋಟಲಾಗಿ ಗಾಡಿ ಅಲ್ಲಿ ಇಲ್ಲಿ ಅವಾಗ ಒಂದು 2 ರೌಂಡ್ ಸುತ್ತದೆ. ಎಲ್ಲ ಸೇರಿ ಒಂದು 58 ಕಿಲೋಮೀಟ್ರ್ ಓಡೈತೆ. ಎಲ್ಲಿಂದ ನಾನು ಫಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಗೊತ್ತಾ, ಕಾಟಮಲ್ಲೂರು, ಅಲ್ಲಿಂದ 58 ಕಿಲೋಮೀಟ್ರ್ ಓಡೈತೆ. ಇನ್ನು CNG 3 ಪಾಯಿಂಟ್ ಖಾಲಿ ಆಗಿರೋದು. ಇನ್ನು 3/4 ಟ್ಯಾಂಕ್ ಐತೆ ಅಂದ್ಕೊಳ್ರಿ ಲೆಕ್ಕಾಚಾರದಲ್ಲಿ. ಆಮೇಲೆ ಇನ್ನೊಂದು ಖುಷಿಯಾದ ವಿಚಾರ, ಏರ್ಪೋರ್ಟಲ್ಲಿ CNG ಬಂಕ್ ಓಪನ್ ಆಗೈತೆ. ಅದೊಂದು ಸಿಕ್ಕಾಪಟ್ಟೆ ಖುಷಿಯಾದ ವಿಚಾರ. ಎಲ್ಲರೂ ಬೇಗೂರು ರೋಡಲ್ಲೇ ಬಂದು ಹಾಕಿಸ್ಬೇಕು ಅಂತೇನಿಲ್ಲ. ಏರ್ಪೋರ್ಟಲ್ಲೇ ಸಿಗ್ತದೆ ಎಲ್ಲರಿಗೂ, ಅಲ್ಲೇ ಹಾಕಿಸ್ಕೊಬೋದು. ನೋಡೋಣ, ವೆಯ್ಟ್ ಮಾಡಿಬಿಟ್ಟು ಒಂದು ಡ್ಯೂಟಿ ಹಾಕ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲಿ 10 ಗಂಟೆ 10 ನಿಮಿಷ ಆಗ್ತಾ ಬರ್ತೈತೆ. ಇನ್ನೂ ಗಾಡಿಗಳು ಎಷ್ಟು ತೋರಿಸ್ತೈತೆ ಗೊತ್ತಾ ನೋಡ್ರಿ, 32 ಗಾಡಿ ತೋರಿಸ್ತೈತೆ ಓಲಾ ಅಲ್ಲಿ. 10 ಗಂಟೆ ಆಯಿತು. ನಾನು ಬಂದಿದ್ದು ಕರೆಕ್ಟಾಗಿ 3:15ಗೆ ನನ್ನ ಡ್ರಾಪ್ ಆಗಿದ್ದು ಏರ್ಪೋರ್ಟು. ಇದು ನೋಡ್ರಿ ಊಬರಲ್ಲಿ ಇನ್ನೂ ಎಷ್ಟು ಗಾಡಿ ತೋರಿಸ್ತೈತೆ. 171 ಗಾಡಿ ತೋರಿಸ್ತೈತೆ. 175 ಗಾಡಿ ಅಂದ್ಕೊಳ್ರಿ, 175 ಗಾಡಿ. ನನಗೆ ಅನ್ನಿಸ್ದಂಗೆ ಓಲಾ ಅಲ್ಲಿ ನಂದು 2 ಅವರ್ ಕೊಡ್ಬೋದು. ಅಂದರೆ 10 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಗಾಡಿ ಕೊಡ್ತಾನೇನೋ ಡ್ಯೂಟಿ ಅನ್ನಿಸ್ತಾ ಇದೆ. ನೋಡಬೇಕು, ಹೇಳೋಕ್ಕಾಗಲ್ಲ ಕೊಡ್ತಾನಿಲ್ಲ ಅಂತ. ಬಟ್ ಭಯಂಕರ ರೋಸ್ಟ್ ಆಗ್ಬಿಟ್ಟಿದ್ದೀನಿ ಅಂದ್ಕೊಳ್ರಿ. ಕೂತ್ಕೊಂಡು ಬೋರ್ ಹೊಡಿತದೆ ಗುರು. ನೆನೆ ಎಲ್ಲ ಮನೇಲಿದ್ನಲ್ಲ, ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾಯಿದ್ದೆ.
ಡ್ಯೂಟಿ ಕಂಟಿನ್ಯೂಸ್ ಆಗಿ ಮಾಡಂಗಿದ್ರೆ ಏರ್ಪೋರ್ಟ್ಗೆ ಬಂದವರು ಇದೊಂದು ಬೆನಿಫಿಟ್, ಆರಾಮ ಮಲ್ಕೊಂಡೋದು ಗಾಡಿ ಕ್ಲೀನ್ ಮಾಡಿಸ್ಕೊಂಡು. ಆಮೇಲೆ ಇನ್ನೊಂದು ನೋಡ್ರಿ, ನಾನು ಶಾಕ್ ಆಗ್ಬಿಟ್ಟೆ. ನೋಡ್ತಾ ಇರೋ ಹನಿಗಳೆಲ್ಲ ಮಳೆ ಬೀಳ್ತಾ ಇದ್ದಿಲ್ಲ, ಲೈಟಾಗಿ ಹನಿತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಜೋರಾಗಿ ಮಳೆ ಬೀಳ್ಬೋದು ಅಂತ ನನ್ನ ಅನಿಸಿಕೆ. 10 ಗಂಟೆ ಆಯಿತು, ಊಟ ಗೀಟ ಎಲ್ಲ ಮಾಡ್ಕೊಂಬಂದೆ. ಏರ್ಪೋರ್ಟ್ ಎಲ್ಲ ಇವಾಗ ಲೈಟಾಗಿ ಅಂಗಡಿಗಳು ಕ್ಲೋಸ್ ಆಗ್ತಾಯಿದೆ. ಒಂದು 2 ಅವರಲ್ಲಿ ಕೊಟ್ಟರೆ ಒಳ್ಳೆಯದು ತುಂಬ. ಯಾಕಂದರೆ 12 ಅವರ್ ಏನು ಅಂದ್ಕೊಂಡಿದ್ನೋ ಅಷ್ಟು ಬೇಗ ಕಂಪ್ಲೀಟ್ ಆದರೆ ಎಷ್ಟಾಗ್ಬೋದು ಅರ್ನಿಂಗ್ಸ್ ಅಂತ ನಿಮ್ಗೆ ತೋರಿಸ್ತೀನಿ. ಏರ್ಪೋರ್ಟಿಂದ ಹಾಕ್ಕೊಂಡ್ರೆ ಮಿನಿಮಮ್ 1,500 1,700 ರೂಪಾಯಿ ಮೇಲೇ ಕೊಡ್ತಾನೆ. 12 ಗಂಟೆ ಮೇಲೆ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಊಬರಲ್ಲಿ ಜಾಸ್ತಿ ಕೊಡ್ತಾನೆ ರೇಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓಲಾಗಿಂತ. ನೋಡೋಣ ಯಾವುದ್ರಲ್ಲಿ ಏನು ಕೊಡ್ತಾನೆ, ಎಷ್ಟು ಕೊಡ್ತಾನೆ, ಎಷ್ಟೊತ್ತನ ಆಗಲಿ ಹಾಕ್ಕೊಂಡು ಹೋಗೋಣ. ಬನ್ನಿ ಇವಾಗ ಶಿಸ್ತಾಗಿ ಮಲ್ಕೊಂಬಿಡೋಣ. ಸ್ನೇಹಿತರೆ, ಆಗಲೇ ನಾನು ಏನು ಹೇಳಿದೆ, ಓಲಾ ಅವನು ಸ್ವಲ್ಪ ಯಾಕೋ ಮಿಂಡ್ರಿ ಆಟ ಆಡ್ತಾವನೆ ಅನ್ನಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇವಾಗ ಕರೆಕ್ಟಾಗಿ ಅದು ಆವಾಗಲೇ ನಾನು ವೀಡಿಯೋ ಶೂಟ್ ಮಾಡಿ ಒಂದು 10 ಗಂಟೆ 19 ನಿಮಿಷ 20 ನಿಮಿಷ ಆಗಿತ್ತು. ಎಲ್ಲೋ ಟೈಮೇ ಕಾಣಿಸ್ತಾ ಇಲ್ಲ. 10 ಗಂಟೆ 24 ನಿಮಿಷ ಆಗೈತೆ. ಇಲ್ಲಿ ನೋಡ್ರಿ, 32 ಗಾಡಿ ಇದ್ದಿದ್ದು ಡೈರೆಕ್ಟ್ 42 ಗಾಡಿ ಆಗೋದು, 10 ಗಾಡಿ ಎಕ್ಸ್ಟ್ರಾ. ಇನ್ನು ನಮ್ಮ ಮಗ ಏನಕ್ಕೆ ಹಿಂಗೆ ಮಾಡ್ತಾನೋ ಗೊತ್ತಾಗ್ತಾ ಇಲ್ಲ. ಎಂಥ ದರಿದ್ರ ನಮ್ಮ ಮಗ ಅಂದರೆ ಅವನು, ಮತ್ತು ಜೀವನನೇ ಬೇಜಾರಾಗ್ಬಿಡ್ತದೆ. ನಾನಿನ್ನೊಂದು ಅವರು ಅಂದರೆ 1.5 ಅವರ್ ಒಳಗಡೆ ಕೊಟ್ಬಿಡ್ತಾನೆ, 12-12:30 ಒಳಗಡೆ ಕೊಡ್ತಾನೆ ಗ್ಯಾರಂಟಿ, ಎತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಇಲ್ಲಿ ನೋಡಿದ್ರೆ ನಾನು ಭಾಳು ಇನ್ನೂ 10 ಗಾಡಿ ಜಾಸ್ತಿ. ಅದು ಹೇಳಲಿಲ್ಲ, ಅದು ಏನಕ್ಕೆ ಮಿಂಡ್ರಿ ಆಟ ಆಡ್ತಾವನು, ಏನು ಓಲಾ ಅವನು ನಮ್ಮ, ಅದೇನು ಸಮಸ್ಯೆನೋ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಬೇಜಾರಾಗ್ಬಿಡೋದು. ಊಬರಲ್ಲಿ ಕರೆಕ್ಟಾಗಿ ಲೈನು ಕ್ಯೂ ಸಿಸ್ಟಮ್ ಕೊಡ್ತಾನೆ, ಟೋಕನ್ ಸಿಸ್ಟಮು. ನಮ್ಮ ನೀವು ಓಲಲ್ಲಿ ವರ್ಸ್ಟು ಅಂದರೆ ವರ್ಸ್ಟು. ಅದಕ್ಕೆ ಹೇಳೋದು, ಯಾರು ಗಾಡಿ ಹಾಕ್ತೀನಿ ಅಂತಾರಲ್ಲ, ದಯವಿಟ್ಟು ಯೋಚನೆ ಮಾಡಿ ಗಾಡಿ ಹಾಕ್ರಿ. ಕಂಪ್ನಿ ರೂಟಿಗಳಲ್ಲಿ 100 ಥರ, ಇಲ್ಲಿ ಬಂದರೆ ಇಲ್ಲೊಂದು ಥರ. ಅಮ್ಮನ ಜೀವನ ತಲೆ ಕೆಟ್ಟೋಗದೆ. ಏನು ಮಾಡೋದು ಏನು ಬಿಡೋದು ಪಾಪ ಒಂದು ಅರ್ಥ ತಾಲ. ಇನ್ನು ಮೋಸ್ಟ್ಲಿ ನಂಗೆ ಇನ್ನು ಹೋಗ್ತಾ 50 ಗಾಡಿ ಮಾಡಿಸ್ತಾನೆ ಅನ್ನಿಸ್ತಾ ಇತ್ತು ನನಗೆ. ಒಂದು ಆಫ್ ಮಾಡ್ಬಿಟ್ಟು ನಿಮ್ಮದೇ ಹೊಲ್ಟ್ಬಿಡೋಣ, ಪ್ರೈಮ್ ಡ್ಯೂಟಿ ಆನ್ ಮಾಡ್ಕೊಂಡು ಅನ್ಸ್ಬಿಟ್ಟೈತಿ. ನೋಡ್ತಾ ಹಿಂಗೆ ಗುರು ಬೇಜಾರಾಗೋದು. ನೋಡೋ, ಮಧ್ಯಾಹ್ನದಿಂದ ಇಲ್ಲೇ ಕೂತಿದ್ದೀನಿ. ಮಧ್ಯಾಹ್ನದಿಂದ ಸಿಟಿಗೆ ಹೋಗಿ ಡ್ಯೂಟಿ ಮಾಡೋಣ ಅಂತಂದರೆ ಅಲ್ಲೂ ಡ್ಯೂಟಿ ಇಲ್ಲ. ನನಗೆ ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ಹೋಗು ಬರೋದು ಬಂದುಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆವರೆಗೂ ನೋಡ್ಬೇಕಷ್ಟೆ. ನೆಕ್ಸ್ಟ್ ಮಾರ್ನಿಂಗ್. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಯ್ಯಪ್ಪ, ರಾತ್ರಿ ಡ್ಯೂಟಿ ಕೊಡ್ತಾರೆ ಅಂದ್ಕೊಂಡು ಇಲ್ಲೇ ಮಲಗಿದಾಯ್ತು. ಬೆಳಗ್ಗೆ ನೋಡಿದ್ರೆ ಇನ್ನೊಂದು ಶಾಕಿಂಗು, ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಬೆಳಗ್ಗೆನೆ. ಯಾಕಪ್ಪ ನಮ್ಮ ಈ ಜೀವನ ಅನ್ಸ್ಬಿಡುತ್ತೆ ನನಗೆ. ಅಂದ್ಕೊಳ್ರಿ, ರಾತ್ರಿ ಎಲ್ಲ ಕಷ್ಟಪಟ್ಟು ವೆಯ್ಟ್ ಮಾಡಿ ಬೆಳಗ್ಗೆ ಅಷ್ಟೊತ್ತು ಕೊಡ್ತಾನೆ ಬಿಡು ಅಂತ ಅಂದ್ಕೊಂಡಿದ್ದೆ. ನೈಟನ್ನ ಕೊಡಲಿಲ್ಲ, ಬೆಳಗ್ಗೆನ ಕೊಡ್ತಾನೆ ಅಂದ್ಕೊಂಡಿದ್ದೆ. ಓಲಾಲಂತೂ ಕೊಡಲೇ ಇಲ್ಲ. ಬರೀ 20 ಗಾಡಿ 22 ಗಾಡಿ ಹಿಂಗೆ ತೋರಿಸ್ತಾನೆ ಅವನೇ, ಬಟ್ ಡ್ಯೂಟಿ ಕೊಡ್ತಾಯಿಲ್ಲ. ಬಟ್ ರೆಂಟಲ್ ಕೊಡ್ತಾವನೆ ಮತ್ತು ಔಟ್ ಸ್ಟೇಷನ್ ಕೊಡ್ತಾನೆ. ಔಟ್ ಸ್ಟೇಷನ್ ಇಲ್ಲಿಗೆ ಕೋಲಾರ ಕೊಡ್ತಾವನೆ. ನಾನು ಕೋಲಾರ್ಗೆ ಹೋಗಿ ಮತ್ತೆ ವಾಪಸ್ ಸಿಟಿಗೆ ಬರ್ಬೇಕು ಅಲ್ಲಿಂದ. ಅದಕ್ಕೆ ಯಾಕೆ ಬೇಡ ಅಂತ ಎತ್ಕೊಳ್ಳಲಿಲ್ಲ. ರೆಂಟಲ್ ಕೊಡ್ತಾವನೆ 6 ಅವರ್ 8 ಅವರ್ 10 ಅವರ್, ಅದು ಯಾವುದರಲ್ಲಿ ಮಿನಿ ಇಲ್ಲ ಪ್ರೈಮು. ನಾವೆರಡು ಆಫೇ ಮಾಡಿಬಿಟ್ಟಿದ್ದೀನಿ, ನಾನೇ ಮಾಡಿಲ್ಲ, ಆದರೂ ಅದ್ರಲ್ಲಿ ಕೊಡ್ತಾವನೆ. ಊಬರ್ ಕೇಳ್ತೀರಾ, ಫುಲ್ ಖುಷಿಯಾಗಿದ್ದೆ. ಬೆಳಗ್ಗೆ 6 ಗಂಟೆವರೆಗೂ ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೆ. 6:15 ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೆ. ಏನಕ್ಕಪ್ಪ ಅಂತಂದರೆ ಕರೆಕ್ಟಾಗಿನ್ನ 50 ಗಾಡಿ ತೋರಿಸ್ತಾ ಇದ್ದ. ಒಬ್ಬಳು ಪಕ್ಕ ಒಂದು 10 ಗಂಟೆ ಅಷ್ಟು ಡ್ಯೂಟಿ ಕೊಡ್ತಾನೆ, ಹಾಕೊಂಡು ಸಿಟಿ ಕಡೆ ಹೋಗ್ಬಿಡೋಣ. ಇನ್ನು ಆಮೇಲೆ ಸಿಟಿಯಲ್ಲಿ ಒಂದು 2-3 ಡ್ಯೂಟಿ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಬಿಡೋಣ. ಆಮೇಲೆ ಅದನ್ನು ನೈಟ್ ಒಂದು ಏರ್ಪೋರ್ಟ್ ಎತ್ತಾಕೊಂಬಂದರೆ ಸರೋಗುತ್ತೆ ವ್ಯವಹಾರ ಅಂದ್ಕೊಂಡಿದ್ದೆ. ಅಣ್ಣ ನೋಡ್ರಿ ಎಂಥ ಚಮಕ್ ಕೊಟ್ಟವನೆ ಇವಾಗ ಬೆಳಗ್ಗೆನೆ. ಇಲ್ಲಿ ನೋಡ್ರಿ, ಏನು ನೋಡ್ತಾ ಇದ್ದೀರಾ, 306 310. ಇಲ್ಲಿಂದ 50ಇಂದ 52 ಗಾಡಿ ಇತ್ತು. ಇವು ನೋಡ್ರಿ, ಏಕಾಏಕಿ 310 ಗಾಡಿ ಮಾಡೋನೆ. ಮತ್ತು ನೋಡಿ ಟೈಮ್ ನೋಡ್ರಿ, 6:56. ಜಾಸ್ತಿ ಏನು ಟೈಮ್ ಆಗಿಲ್ಲ, ಕರೆಕ್ಟಾಗಿ ಒಂದು ಅರ್ಧ ಗಂಟೆಯಲ್ಲಿ ಇಷ್ಟು ಗಾಡಿ ಮಾಡೋನೆ. ಹೆಂಗೆ ಮಾಡ್ದ ಅಂತಲೇ ಗೊತ್ತಾಗ್ತಾನೆ. ಸೀರಿಯಸ್ ಆಗಿ 1 ನಿಮಿಷ ಶಾಕ್ ನಾನು. ಸೊ ಫುಲ್ ಖುಷಿಯಾಗಿದೆ. ನಮ್ಮ ಹುಡುಗ ಅದಕ್ಕೂ ಅಂದ, ಅಮ್ಮ ಆಗಲ್ಲ ಬಂದ್ಬಿಡು ಸುಮ್ಮನೆ ಅಲ್ಲಿದ್ದು ವೇಸ್ಟು ಅಂತ. ನಾನು ಕೊಡ್ತಾನೆ ಹೇಳೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ದೆ. ನೋಡಪ್ಪ ದಡ್ಡನ ಥರ ತಾಗ್ತೇರಿಕೆ. ಸುಮ್ಮನೆ ಒಂದು ಏರ್ಪೋರ್ಟಿಂದ ಬಂದಿರೋದು ಅಷ್ಟೇ, ಡ್ಯೂಟಿನೇ ಮಾಡಿಲ್ಲ, ವೇಸ್ಟು. ಸುಮ್ಮನೆ ಕೂತು ಮೊಬೈಲ್ ನೋಡಿ ಬೇಜಾರಾಗೋಯ್ತು. ಇಲ್ಲಿ ಸಿಟಿಗಾನ ಹೋಗಿರೋ 1-2 ಡ್ಯೂಟಿ ಮಾಡ್ಬೋದಾಗಿತ್ತು. ನೋಡಿ ಹಿಂಗಿರ್ತವೆ ಜೀವನಗಳು. ಏರ್ಪೋರ್ಟು ಅದು ಇದು ನಂಬ್ಕೊಂಡಿದ್ರೆ ಪೆಂಗ್ ನಾಮನೆ, ಅದಂತೂ ಫಿಕ್ಸು. ಇನ್ಮೇಲೆ ನಾನು ಜೀವನದಲ್ಲಿ ಬಿಡ್ರಿ ಇವತ್ತೇ ಲಾಸ್ಟು. ಏರ್ಪೋರ್ಟ್ ಬಂದನ್ನ ಡ್ರಾಪ್ ಮಾಡೋದನ್ನ ಟಿಕಾ ಹಂಚ್ಕೊಂಡು ಒಯ್ತಾ ಇರಬೇಕು. ಇಲ್ಲೆಲ್ಲ ವೆಯ್ಟ್ ಮಾಡೋ ಸೀನೇ ಇಲ್ಲ. ಇವತ್ತೊಂದು ಪಾಠ ಅಂದ್ಕೊಂಡೆ. ಇವತ್ತೊಂದು ಐಡಿಯಾ ಬಂತು. ಇನ್ನು ಯಾವತ್ತೂ ಜೀವನದಲ್ಲೇ ಇಲ್ಲಿ ವೆಯ್ಟ್ ಮಾಡಿ ಹಾಕ್ಕೊಂಡು ಹೋಗೋ ಥರ ತಲೆನೇ ಕೆಡ್ಸ್ಕೊಳಲ್ಲ. ಸರಿ ಬರ್ರಿ, ಏನು ಮಾಡೋಕ್ಕಾಗಲ್ಲ. ಫ್ರೆಶ್ ಅಪ್ ಆಗಿ ಮಗ ತೊಳ್ಕೊಂಡು ಸಿಟಿ ಕಡೆ ಹೋಗೋಣ. ಸ್ನೇಹಿತರ ಬೆಳಗ್ಗೆ ಬೇಜಾರಾಗಿ ಡ್ಯೂಟಿ ಇಲ್ದಿರ ಗಾಡಿ ಕ್ಲೀನ್ ಮಾಡಿಸ್ತಾ ಇದ್ದಾನೆ.
ನೆನ್ನೆ ಲೈಟಾಗಿ ಮಳೆ ಬಿದ್ದುಬಿಡ್ತು, ಆ ಕಾರಣದಿಂದ ಗಾಡಿ ಸ್ವಲ್ಪ ಗಬ್ಬಿದಾಗಿತ್ತು. ತೊಳಸ್ಬಿಡೋಣ, ಇನ್ನೇನು ಬೇರೆ ಕೆಲಸ ಇಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಅಂತ ತೊಳಸ್ತಾ ಇರೋದು. ಬಟ್ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ ಅಂದ್ಕೊಳ್ರಿ, ಈ ಥರ ಏನಾರು ಆಗ್ಬಿಡ್ತು ಅಂತಂದರೆ ಯಪ್ಪ ಸಿಕ್ಕಾಬಿಡ ಬೇಜಾರಾದ್ರು. ಬೆಳಗ್ಗೆನೇ ಆಯಿತು. ಓಲಾ ನೀನು 20 ಗಾಡಿ ತೋರಿಸ್ತಾನೆ, ಬಟ್ 20 ಗಾಡಿಯಲ್ಲಿ ಐತೆ, ಡ್ಯೂಟಿ ಕೊಡ್ತಾ ಇಲ್ಲ. ಏನು ಮಾಡೋದು ಏನು ಬಿಡೋದು ಒಂದು ಅರ್ಥ ಆಗ್ತಾರಲ್ಲಪ್ಪ. ಇಲ್ಲಿ ನೋಡ್ರೆ ಬೆಳಗ್ಗೆ ಜನಸಾಗರ, ಬಿಸಿಲು ಬರೋಕ್ಕಿಂತ ಮುಂಚೆ ಗಾಡಿ ತೊಳಸ್ಬಿಡೋದು. ಸ್ನೇಹಿತರೆ, ನಾನು ಏನು ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದು ಚಾಲೆಂಜ್ ಥರನೇ ಇರಲಿಲ್ಲ ಬಿಡ್ರಿ. ಖರಾಬಾಗಿತ್ತದು. ಯಪ್ಪ ಸ್ವಾಮಿ, ಜೀವನ ಜಿಗುಪ್ಸೆ ಬಂದ್ಬಿಡ್ತು ಅಂದ್ಕೊಳ್ರೆ. ಯಾಕಂದರೆ ಬೆಳಿಗ್ಗೆ 11:30ವರೆಗೂ ಒಂದು ಡ್ಯೂಟಿ ಕೂಡ ಕೊಡಲಿಲ್ಲ. ಊಬರಲ್ಲಿ ನೀವೇ ನೋಡಿದ್ರಿ ಆಗಲೇ ಯಾವ ಥರ ಗಂಡು ಕೆಲಸ ಮಾಡ್ದ ಅಂತ. ಒಂಥರ ಹಂಗೆ ಮಾಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದು ಏನಕ್ಕೆ ಮಾಡಿದ್ನೋ ಗೊತ್ತಿಲ್ಲ. ಓಲಾ ಅಲ್ಲಿ ಫೈನಲಿ 11:30ಗೆ ಒಂದು ಡ್ಯೂಟಿ ಕೊಟ್ಟ. ಅದು ಪ್ಯಾಕೇಜು 8 ಅವರ್ XV ಎತ್ಕೊಂಡು ಸೀದಾ ಬಂದಿದ್ದೀನಿ. ಈಗ ಪ್ರೆಸೆಂಟು ನಮ್ಮ ಇದರಲ್ಲಿದ್ದೀನಿ, ಸರ್ಜಾಪುರ ರೋಡ್ ಕರ್ಕೊಂಬಂದವ್ರೆ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ. ಫಸ್ಟು HSRಗೆ ಹೋಗಿದ್ರು, HSRಯಿಂದ ನೆಕ್ಸ್ಟು ಅಪಾರ್ಟ್ಮೆಂಟ್ಗೆ ಕರ್ಕೊಂಬಂದವ್ರೆ. ಇದು ಆ್ಯಕ್ಚುಲಿ 12 ಅವರ್ಸ್ ಕೌಂಟ್ ಬರೋಲ್ಲ, ಅದಕ್ಕೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೋ ಚಾನಲ್ ಹೊಸದಾಗಿ ನೋಡ್ತಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಹೇಳ್ತೀನಿ. ಇನ್ನೂ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕು ಶೇರ್ ಮಾಡಿಬಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ. ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗೋಣ. ಇನ್ಮೇಲಂತೂ ಕಂಟೆಂಟ್ ಡಿಲೇ ಮಾಡಲ್ಲ, ಯಾಕಂದರೆ ಇನ್ಮೇಲೆ ನಾನು ಆಚೆ ಕಡೆನೇ ಜಾಸ್ತಿ ಓಡಾಡೋದು. ಅಂದರೆ ಔಟ್ ಸ್ಟೇಷನು, ಲೋಕಲ್ ಬಾಡಿಗೆಗಳು ಇಲ್ಲ ಓಲಾ ಓಬರ್ ಇಷ್ಟೇ ಓಡಿಸ್ತಾ ಇರ್ತೀನಿ. ಆ ಕಾರಣದಿಂದ ಇನ್ಮೇಲೆ ಕಂಟೆಂಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಮೇನ್ ವಿಚಾರ, ನಿಮಗೆ ಯಾವುದೇ ಥರ ಗಾಡಿ ಬುಕ್ಕಿಂಗ್ ಬೇಕಾದರೆ ನಮ್ಮ ಗಾಡಿ 24x7 ಅವೈಲೇಬಲ್ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿದ್ದೀನಿ. ಯಾಕಂದರೆ ಇಂಟ್ರೆಸ್ಟ್ ಇರೋ ದಯವಿಟ್ಟು ಕಾಲ್ ಮಾಡಿಬಿಟ್ಟು ಬುಕ್ಕಿಂಗ್ ಮಾಡ್ಕೊಬೋದು. ಹಿಂಗೆ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋಲಿ. ಅಲ್ಲಿರೋ ಟೇಕ್ ಕೇರ್, ಟಾಟಾ, ಬೈ ಬಾಯ್.